ನಾನು ನಿಮ್ಮವನು, ನಿಮ್ಮ ಮನೆಯವನು, ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು, ನಾನು ನಿಮ್ಮವನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೋಹನ್ ಗೌಡ ಮಾತಾಡ್ತಾ ಇದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಆಗಲೇ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಹೌದು, ಗೆಟ್ಟಿಂಗ್ ಐಲ್ಯಾಂಡ್ಗೆ ಹೋಗ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೇಬಲ್ ಕಾರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ನಾನು ನಿಮಗೂ ತೋರಿಸ್ತೀನಿ, ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವೀಡಿಯೋನ ಶುರು ಮಾಡೋಣ. ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಅಂದರೆ 2.5 hours ಡಿಸ್ಟೆನ್ಸ್ ತೋರಿಸ್ತಾ ಇದೆ, ಟೈಮ್ ಡಿಸ್ಟೆನ್ಸ್ ತೋರಿಸ್ತಾ ಇದೆ. 48 to 50 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಅಲ್ಲಿಗೆ. ನೋಡೋಣ, ಏನು ಕ್ಯಾಬಲ್ಲಾದರೆ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನದು ಮೆಟ್ರೋ ಆ್ಯಂಡ್ ಎಲ್ಲ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಗ 5:30ಗೆ ಎದ್ದು ಹೋಗೋಣ ಅಂದ್ಕೊಂಡೆ, ಬಟ್ ಮಲ್ಕೊಬಿಟ್ಟಿದ್ದೆ. ಯಾಕಂದರೆ ನೈಟು 1:30-2 ಗಂಟೆಗೆ ಮಲಗಿದಾಗ ಏನೂ ಮಾಡೋಕ್ಕಲ್ಲ. ಇವಾಗ 7:30 ಆಗಿದೆ, ಹೋಗ್ತಾಯಿದ್ದೀನಿ. ಏನು ತೊಂದರೆ ಇಲ್ಲ. ಹೋಗಿ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಬನ್ನಿ ಇವತ್ತೊಂದು ವೀಡಿಯೋನ ಶುರು ಮಾಡೋಣ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಆ್ಯಂಡ್ ಕಮೆಂಟ್ ಮಾಡಿಲ್ಲ, ಈಗಲೇ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವೀಡಿಯೋನ ಶುರು ಮಾಡೋಣ. ನಾನಿವಾಗ ಇದಕ್ಕೆ ಬಂದಿದ್ದೀನಿ, KL ಸೆಂಟ್ರಲ್ಗೆ ಬಂದಿದ್ದೀನಿ. ಇಲ್ಲಿಂದ ನಾನು ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಬಸ್ಸಲ್ಲಿ 10 ರಿಂಗೇಟ್ ಆಗುತ್ತೆ ಇಲ್ಲಿಂದ ಒನ್ ವೇಗೆ. ಇನ್ನೊಂದು ವೇಗೆ ಬೇಕಾದ್ರೆ ಅಲ್ಲಿಂದ ತೊಗೋಬೋದು. ಬನ್ನಿ ಇವಾಗ ಹೋಗೋಣ. ಅಲ್ಲಿಗೆ ಹೋಗಿ ಒಂದೇ ಸಲ ನಾನು ನಿಮ್ಗೆ ಸಿಗ್ತೀನಿ. ನೋಡಿ, ಟಿಕೆಟ್ ತೊಗೊಂಡೆ. 10 ರಿಂಗೇಟ್ ಇದೆ ಒನ್ ವೇಗೆ. ಆ ಕಡೆಯಿಂದ 10 ರಿಂಗೇಟ್ ಆಗುತ್ತೆ. ಆ ಕಡೆಯಿಂದ ಬೇಕಾದ್ರೆ ತೊಗೊಬರೋಣ. ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ, ಆ ಕಡೆಯಿಂದ ಯಾವಾಗ ಬರ್ತೀನಿ ಅಂತ. ಇಲ್ಲೇ ಕೊಡ್ತೀನಿ ಅಂದರು, ಯಾವ ಟೈಮಿಂಗ್ಸ್ ಹೇಳಿ ಇಲ್ಲೇ ಕೊಡ್ತೀನಿ ಅಂದರು. ಬಟ್ ಆದರೆ ನಂಗೆ ಟೈಮಿಂಗ್ಸ್ ಗೊತ್ತಿಲ್ಲ, ಅಲ್ಲಿ ಎಷ್ಟೊತ್ತಿಗೆ ಮುಗಿಯುತ್ತದೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಬಸ್ಸಲ್ಲಿ ಹೋಗಬೇಕು. ನಂದು ಇರೋ ಟೈಮಿಂಗ್ಸ್ ಇರೋದು 10 ಗಂಟೆಗೆ ಓಪನ್ ಇರೋದು ಅನಿಸುತ್ತೆ. 10 ಗಂಟೆಗೆ ಹೋಗೋದು. ಬನ್ನಿ ಇವಾಗ ಬಸ್ಸಲ್ಲಿ ಹೋಗೋಣ. ನನಗೆ ಕನ್ನಡದವ್ರು ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಮಲೇಷ್ಯಾದಲ್ಲಿ ಕನ್ನಡದವ್ರು ಸಿಕ್ಕಿದ್ರು ಅಂದರೆ ತುಂಬ ಖುಷಿಯಾಗುತ್ತೆ. ಅವ್ರ ಹತ್ರ ಮಾತಾಡಿದೆ. ಅವರು ಜಿಂಟಿಂಗ್ ಐಲ್ಯಾಂಡ್ಗೆ ಬರ್ತಾ ಇರೋದು. ಖುಷಿ ಆಯಿತು. ಇವಾಗ ಬಸ್ಸು ಇನ್ನೇನು ಡಿಪಾರ್ಚರ್ ಆಗಬೇಕು. ಬನ್ನಿ ಇವಾಗ ಡಿಪಾರ್ಚರ್ ಹೋಗೋಣ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಸಲ ನಾನು ಇವಾಗ ಬಂದಿದ್ದೀನಿ. ಈ ಕೇಬಲ್ ಕಾರ್ ಮೇಲ್ಗಡೆ ಹೋಗಬೇಕು. ಇಲ್ಲಿ ಬಂದರೆ ಫುಡ್ ಕೋರ್ಟ್ ಎಲ್ಲ ಇದೆ. ಇಲ್ಲೂ ನೀವು ಬೇಕಾದ್ರೆ ತಿನ್ಬೋದು, ಇಲ್ಲಾಂದರೆ ಶಾಪ್ ಮಾಡ್ಬೋದು. ಇಲ್ಲಿ ನೋಡಿ, ಮಾರ್ಕೆಟ್ ಥರ ಒಂದು ಶಾಪ್ ಇದೆ. ಆ್ಯಂಡ್ ಫ್ಯಾಮಿಲಿ ಮಾರ್ಟ್ ಕೂಡ ಇದೆ. ಇವಾಗ ನಾನು ಇಲ್ಲೇನು ತಿನ್ನಲ್ಲ, ಮೇಲ್ಗಡೆನೇ ಹೋಗಿ ತಿನ್ನೋಣ ಅಂತ ಇದ್ದೀನಿ. ಇವಾಗ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಫುಲ್ ಫಾಗೆಲ್ಲ ತುಂಬಿಕೊಂಡಿದೆ. ಈ ಫಾಗಲ್ಲಿ ಮೇಲ್ಗಡೆ ಹೋಗ್ತಾ ಇರೋದು ಒಂಥರ ತುಂಬ ಖುಷಿ ಆಗುತ್ತೆ. ಗೈಸ್, ಏನಾಗಿದೆ ಗೊತ್ತಾ, ನಾನು ಮಧ್ಯರಾತ್ರಿ 2 ಗಂಟೆಲಿ ಬುಕ್ ಮಾಡಿದ್ದು ಟಿಕೆಟ್ನ. ನನಗೆ ಗೊತ್ತೇ ಅಲ್ಲ. ಇವತ್ತು 25th, ಓಕೆನಾ, 27th ಬುಕ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಕಸ್ಟಮರ್ ಕೇಳಿದಾಗ ಗೊತ್ತಾಯಿತು, ಏನಿಲ್ಲ, ನೀವು 27th 25th ಹೋಗ್ಬೋದು. ಆ್ಯಂಡ್ October 14th ಗಂಟ ನಿಮಗೆ ಟೈಮ್ ಇರುತ್ತೆ, ನೀವು ಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ರು. ಅವಾಗ ನಾವು ಒಂದು ಸ್ವಲ್ಪ ಸಮಾಧಾನ ಆಯಿತು. ಸುಮ್ಮನೆ ಇಲ್ಲಾಂದರೆ 23 ರಿಂಗೇಟ್ಸ್ ವೇಸ್ಟ್ ಆಗಿಬಿಡೋದು. ಓಕೆ, ಅದು ಬಿಡಿ. ಇಲ್ಲಿ ನೋಡಿ, ಕೇಬಲ್ ಕಾರ್ನ ತೋರಿಸ್ತೀನಿ. ಇಲ್ಲಿ ನೋಡಿ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೇಬಲ್ ಕಾರ್ ತರೋದು. ಅದೊಂದು ಕಡ್ಡಿ ಥರ ಇದೆಯಲ್ಲ, ಅದೊಂಥರಲ್ಲ, ಅದು ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಕಾಲು ಕೈಯೆಲ್ಲ ಇವಾಗಲೇ ಒಂಥರ ಇದಾಗ್ತಾಯಿದೆ. ಬಟ್ ಆದರೆ ಲೈಫಲ್ಲಿ ಇದೊಂಥರ ನೀವೆಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇದೇನು ಗೊತ್ತಾ, ಇದು ನಿಲ್ಲಲ್ಲ, ಹೋಗ್ತಾನೆ ಇರುತ್ತೆ. ಮೂವಿಂಗಲ್ಲೇ ನೀವು ಹೇಳ್ಕೋಬೇಕು. ಬನ್ನಿ ಇವಾಗ ಹೋಗೋಣ. ಇವತ್ತು ಮಂಡೇ ಆದರೂ ಇಷ್ಟೊಂದು ಜನ ಕ್ರೌಡ್ ಇದ್ದಾರೆ. ನೀವೇನಾದರೂ ಫ್ರೈಡೇ ಸ್ಯಾಟರ್ಡೇ ಸಂಡೇ ಬರ್ತೀನಿ ಅಂದರೆ ಇನ್ನೂ ತುಂಬ ಕ್ರೌಡ್ ಆಗ್ತಾರೆ. ಆ್ಯಂಡ್ ಇವತ್ತು ಇಷ್ಟೊಂದು ಜನ ಕ್ರೌಡ್ ಇದ್ದಾರೆ. ಲೆಟ್ಸ್ ಗೋ. ನೋಡಿ, ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಈ ಲೈನಿಂದ ಹಿಂಗೋಗಿ ಹಂಗೆ ಹೋಗಬೇಕು. ಬನ್ನಿ ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ವ್ಯೂಸ್ ಬರ್ತಾಯಿಲ್ಲ, ಬಟ್ ನೋ ಪ್ರಾಬ್ಲಮ್. ನಾನಿರೋದೇ ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೆ. ವೀಡಿಯೋ ಮಾಡ್ತೀನಿ, ಕಂಟೆಂಟ್ ಕೊಡ್ತೀನಿ. ಲೆಟ್ಸ್ ಗೋ. 2000 ಅಡಿ ಮೇಲೆ ಹೋಗೋಕ್ಕೆ ನೀವೆಲ್ಲ ರೆಡಿನಾ? ನಾನಂತೂ ರೆಡಿ, ನೀವು ರೆಡಿಯಾಗಿ. ಆ್ಯಂಡ್ ಇದು 1.5 ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ. ತುಂಬ ಖುಷಿ ಆಗ್ತಿದೆ ಆ್ಯಂಡ್ ತುಂಬ ಎಕ್ಸೈಟಿಂಗ್ ಕೂಡ ಇದೆ. ಲೆಟ್ಸ್ ಗೋ.
ಏನೂ ಕಾಣ್ತಾ ಇರಲಿಲ್ಲ. ನಾನು ಅದಕ್ಕೆ ಫುಲ್ ಮ್ಯೂಸಿಕ್ ಹಾಕ್ಬಿಟ್ಟು ಹೋಗ್ತಾ ರಿಟರ್ನ್ ಹೋಗ್ತಾ ಲೇಟಾಗಿ ಹೋಗ್ತೀನಿ, ಯಾಕಂದರೆ ಬಿಸಿಲಿರುತ್ತೆ, ಒಂದು ಸ್ವಲ್ಪ ಫಾಗ್ ಕಡಿಮೆ ಆಗಿರುತ್ತೆ, ಫೋಟೋಸ್ ತಗೋತೀನಿ. ಫುಲ್ ಫಾಗ್ ಇದೆ ಇವತ್ತು. ಒಳಗಡೆ ಬಂದು ಏನು ಸ್ವರ್ಗ ಅಂತೀರಾ ಗೊತ್ತಾ? ಇಲ್ಲಿ ನೋಡಿ, ಮಾಲ್ ನೋಡಿ ಹೇಗಿದೆ. ವಾವ್, ವಾಟ್ ಆ ಮಾಲ್! ಎಷ್ಟು ಜನ ಇದ್ದಾರೆ ನೋಡಿ. ಅಂದರೆ ಇವತ್ತು ವೀಕ್ ಡೇಸ್ ಆಗಿದ್ರೆ ಇಷ್ಟೇ ಕಾಣ್ತಾ ಇರೋದು, ಬಟ್ ವೀಕೆಂಡ್ಸಲ್ಲಿ ನೀವು ನೋಡಿದ್ರೆ ತುಂಬ ಇರ್ತಾರೆ. ಆ್ಯಂಡ್ ಇವಾಗಿಂದ ಬನ್ನಿ, ಇವಾಗ ಹೋಗಿ ಈಗ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಚೆ ಕಡೆ ಹೋಗೋಣ. ಫಸ್ಟು ವ್ಯೂ ನೋಡಬೇಕು. ಫುಲ್ ಫಾಗ್ ಹೋಗ್ತಿದೆ. ನೋಡೋಣ ಇವಾಗ. ಅಲ್ಲಿ ಯಾರನ್ನಾರ ಕೇಳ್ಕೊಂಡು ಇವಾಗ ಆಚೆ ಹೋಗಿ ನೋಡೋಣ ಎಲ್ಲಿ ಹೋಗೋದು ಏನು ಅಂತೆಲ್ಲ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು. ಆ್ಯಂಡ್ ಇಲ್ಲಿ ಏನು ಗೊತ್ತಾ, ಮಿನಿ ವಂಡರ್ಲಾ ಅಲ್ಲ, ವಂಡರ್ಲಾಗಿಂತ ದೊಡ್ಡದು ಇಲ್ಲಿ ಥೀಮ್ ಪಾರ್ಕ್ ಇದೆ. ಒಳಗಡೆ ಥೀಮ್ ಪಾರ್ಕ್ ಇದೆ, ಶಾಪಿಂಗ್ ಮಾಲ್ ಇದೆ, ಹೋಟೆಲ್ಸ್ ಇದೆ, ರೆಸ್ಟೋರೆಂಟ್ ಇದೆ, ಆ್ಯಂಡ್ ರೆಸಾರ್ಟ್ ಇದೆ. ಎಲ್ಲ ಥರ ಇದೆ ಇಲ್ಲಿ. ಆಲ್ ಇನ್ ಒನ್ ಅಂದ್ಕೊಳ್ಳಿ. ಸ್ವರ್ಗ. ಇಲ್ಲಿಗೆ ಬಂದರೆ ಸ್ವರ್ಗ ಅಂದ್ಕೊಳ್ಳಿ. ಲೈಫಲ್ಲಿ ನೀವು ಒಂದ್ಸಲಿ ಇಲ್ಲಿ ವಿಸಿಟ್ ಮಾಡಲೇಬೇಕು. ಇದು ಒಂದು ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಬಂದರೆ ಏನು ಗೊತ್ತಾ, ನೀವು ಇಲ್ಲಿ ಸ್ಟೇ ಆಗಿಬಿಟ್ಟು ಎಲ್ಲ ನೋಡಿ ಒಂದೇ ದಿನದಲ್ಲಿ ನೀವು ಕವರ್ ಮಾಡೋಕ್ಕಾಗಲ್ಲ. ನಮ್ಮ ಬೆಂಗಳೂರಲ್ಲಿ ಹೆಂಗೆ ವಂಡರ್ಲಾ ಇದೆ, ಇಲ್ಲೂ ಅದೇ ಥರ ಇದೆ. ಬಟ್ ಆದರೆ ಇಲ್ಲಿ ತುಂಬ ವೆರೈಟಿ ಗೇಮ್ಸ್ ಎಲ್ಲ ಇದೆ. ಆ್ಯಂಡ್ ವಾಟರ್ ಪಾರ್ಕ್ ಕೂಡ ಇದೆ ಆಚೆ ಕಡೆ. ಇಲ್ಲಿ ನೋಡಿ, ಎಲ್ಲ ಥರ ಇದೆ, ಗೇಮ್ಸ್ ಎಲ್ಲ ಇದೆ. ನಾನು ಅದೇ ಹೇಳ್ತಲ್ವ, ಏನು ಗೊತ್ತಾ, ಇಲ್ಲಿ ತಿರುಗಾಡೋಕ್ಕೆ ಒಂದಿನ ಸಾಕಾಗಲ್ಲ. ಒಂದು ಮಿನಿಮಮ್ ಒಂದು 2 days 3 days ನೀವು ಇಲ್ಲಿ ಇರಲೇಬೇಕು, ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ. ಹಲವಾರು ಗೇಮ್ಸ್, ತುಂಬ ಚೆನ್ನಾಗಿರೋ ಗೇಮ್ಸ್ ಎಲ್ಲ ಥರ ಇದೆ ಇಲ್ಲಿ. ಚಿಕ್ಕ ಮಕ್ಕಳು ಗೇಮ್ಸ್ ಇದೆ, ದೊಡ್ಡ ಮಕ್ಕಳು ಗೇಮ್ಸ್ ಇದೆ. ರೋಲರ್ ಕೋಸ್ಟರ್ ಇದೆ ನೋಡಿ, ರೋಲರ್ ಕೋಸ್ಟರ್ ಹೆಂಗಿದೆ ನೋಡಿ. ಅಯ್ಯೋ ಸೈಕಿದೆ ರೋಲರ್ ಕೋಸ್ಟರ್ ಅಂತ. ನೋಡಿದ್ರಾ? ಇರಿ ನೋಡಿ ಅಲ್ಲಿ ಹೇಗಿದೆ. ಹಿಂಗಿದೆ ಇಲ್ಲಿ ರೋಲರ್ ಕೋಸ್ಟರು. ವಾವ್! ಆ್ಯಂಡ್ ಇಲ್ಲಿ ಸ್ಕೈ ವರ್ಲ್ಡ್ ಅಂತಲೂ ಇದೆ. ಇದೊಂದು ಥೀಮ್ ಪಾರ್ಕು. ಒಳಗಡೆ ಒಂದು ಇಂಡೋರ್ ಥೀಮ್ ಪಾರ್ಕ್ ಇದೆ, ಔಟ್ಡೋರ್ ಒಂದು ಥೀಮ್ ಪಾರ್ಕ್ ಇದೆ. ಬೇಕಾದ್ರೆ ನೀವು ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಹೋಗಿ ನೀವು ಹೋಗಿ ಎಂಜಾಯ್ ಮಾಡ್ಬೋದು ಅಷ್ಟೇ. ನಾನು ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಎಲ್ಲ ನೋಡಿದೆ, ಇವಾಗ ರಿಟರ್ನ್ ಹೋಗ್ತೀನಿ, ತೋರಿಸ್ತೀನಿ ರಿಟರ್ನಲ್ಲಿ ಹೇಗಿರುತ್ತೆ. ಇವಾಗಲೂ ಫಾಗ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಫಾಗ್ ಇಲ್ಲ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ. ಗಂಟೆಲ್ಲ ಕಡ್ಕೊಬಿಟ್ಟಿದೆ. ನಂಗೆ ಒಂದು ವಾರದಿಂದ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ತಿಂದೆಲ್ಲ ಒಂಥರ ಇದಾಗಿದೆ. ಅದಕ್ಕೆ ಜಾಸ್ತಿ ಮಾತಾಡೋಕ್ಕಾಗ್ತಲ್ಲ. ಫಾಗ್ ಏನಾದರೂ ಇಲ್ಲ ಅಂದರೆ ನಾನು ಆಚೆ ಕಡೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಫಾಗ್ ಇದ್ರೂ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಹೋಗೋಣ. Itu yang Skywalker wahana bermainnya salju. ಇಲ್ಲಿ ನೋಡಿ, ಇದೆ ನಾನು ಹೇಳಿದ್ನಲ್ಲ ವಂಡರ್ಲಾ ಥರ ಇದೆ ಅಂತ. ಸೇಮ್ ಲೈಕ್ ವಂಡರ್ಲಾ ಥರ ಇದೆ, ಬಟ್ ಆದರೆ ಇಲ್ಲಿ ಇದೊಂದು ಥೀಮ್ ಪಾರ್ಕ್. ಇಲ್ಲಿಗೆ ಹೋಗ್ಬೇಕು ಅಂದರೆ 198 ರಿಂಗೇಟ್ಸ್ ಕೊಡಬೇಕು. ನಾನ್ ಮಲೇಷಿಯನ್ ಪೀಪಲ್, ಅಂದರೆ ಬೇರೆ ಕಡೆಯಿಂದ ಬಂದಿರೋರು ಇಲ್ಲಿಗೆ ಹೋಗ್ಬೇಕು ಅಂದರೆ ಇಷ್ಟು ಕೊಡಬೇಕು. Dia tajam mau gimana naman? Video kan. Tahu waktu itu na nabinasa na nila. Alin? Ano itong ito na? ಇವಾಗ ನೋಡಿ ಗೈಸ್ ಹೆಂಗೆ ಹೋಗುತ್ತೆ ಅಂತ. ಏನು ವ್ಯೂ ಅಂತೀರಾ ನೋಡಿ. ಕಿವಿ ಎಲ್ಲ ಕಟ್ಬಿಡ್ತು ಗಾಯ್ಸ್ ನೋಡಿ. ಇಲ್ಲಿ ಜಾಸ್ತಿ ಇದಾಗೋದು. ಡಗ್ ಡಗ್ ಅಂತಂದರೆ ಹೆಂಗಾಗತ್ತೆ ಅಂದರೆ ಮಸ್ತ್ ಇತ್ತು ಮಾತ್ರ ಎಕ್ಸ್ಪೀರಿಯನ್ಸು.
ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನನಗಂತೂ ಖುಷಿ ಆಯಿತು. ನೀವು ವಿಸಿಟ್ ಮಾಡಬೇಕು, ನಾನು ಇನ್ನೊಂದ್ಸಲಿ ವಿಸಿಟ್ ಮಾಡ್ತೀನಿ. ಯಾವಾಗೆಲ್ಲ ಇಷ್ಟ ಆಗುತ್ತೋ ಅವಾಗ ಬಂದು ವಿಸಿಟ್ ಮಾಡ್ತೀನಿ. ವ್ಯೂ ಮಾತ್ರ ಮಸ್ತ್ ಇತ್ತು ಗೈಸ್, ಮಸ್ತ್ ಇತ್ತು. ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ರೀಲ್ಸ್ ನೋಡಿ ಗೊತ್ತಾಗುತ್ತೆ. Say bye to just bye, tell bye, bye, bye. ಅಪ್ಪ ತುಂಬ ಸೂಪರ್ ಎಕ್ಸ್ಪೀರಿಯನ್ಸ್ ಮಾತ್ರ. ಕಿವಿ ಎಲ್ಲ ನಿಜವಾಗ್ಲೂ ಬ್ಲಾಕ್ ಆಗ್ಬಿಡ್ತು ಅಂದ್ಕೊಳ್ಳಿ. ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಆ್ಯಂಡ್ ಕಮೆಂಟ್ ಮಾಡಿಲ್ಲ, ಈಗಲೇ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್. ಸೈನಿಂಗ್ ಆಫ್, ಮೋಹನ್ ಗೌಡ. Makes it hard to see underneath. Did we ever know? Did we ever know? Did we ever